ಸ್ನೇಹಿತರೆ, 2026ರ ಜುಲೈ ಅಂತ್ಯದ ವೇಳೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯ ಅಧಿವೇಶನದಲ್ಲಿ ಹಲವಾರು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಈ ಗೃಹಲಕ್ಷ್ಮಿ ಅಂತ ಏನಿದೆಯೋ ಯೋಜನೆ, ಇದರ ಪರಿಷ್ಕರಣೆಯೂ ಸಹ ಒಂದು. ಈ ಮೃತಪಟ್ಟವರು, ಬೇರೆ ರಾಜ್ಯದವರು ಮತ್ತು ಅರ್ಹರಲ್ಲದೆ ಇರೋರು, ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇರೋಂಥವ್ರು ಮತ್ತು GST ಹೋಲ್ಡರ್ಸ್ಗಳು, ಇವರೆಲ್ಲ ಯಾರಿದ್ರೋ ಅವರನ್ನು ಯೋಜನೆಯಿಂದ ಹೊರಗಿಟ್ಟು ಅರ್ಹರೇನಿದ್ದಾರೋ ಅವ್ರಿಗೆ ಮಾತ್ರ ಯೋಜನೆ ತಲುಪಲೇಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಂಡಿದ್ದು, ಅದರಂತೆ ಕೆಲವು ಮಾರ್ಪಾಡುಗಳನ್ನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈ ಅರ್ಹ ಫಲಾನುಭವಿಗಳೇನಿದ್ದಾರೋ ಅವರು ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗೋದು ಬೇಕಿರೋದಿಲ್ಲ. ಯಾಕೆಂದರೆ ನಾವು ಈ ರಾಜ್ಯದ ಪ್ರಜೆಗಳು, ಮತ್ತು ನಮ್ಮ ವೋಟರ್ ID ಇದೆ, ನಮ್ಮ ಆಧಾರ್ ಕಾರ್ಡ್ ಇದೆ, ಮತ್ತು ನಮ್ಮ BPL ಕಾರ್ಡ್ ಇದೆ. ಸರ್ಕಾರ ಏನು ಮಾನದಂಡ ನಿಗದಿ ಮಾಡಿದೆಯೋ ಅದಕ್ಕೆ ನಾವು ಒಳಪಡ್ತೀವಿ ಅನ್ನೋಂಥ ಯಾವುದೇ ಫಲಾನುಭವಿಗಳನ್ನು ಸಹ ಸರ್ಕಾರ ಈ ಯೋಜನೆಯಿಂದ ಹೊರಗಿಡಂಥ ಪ್ಲಾನ್ ಇಲ್ಲ. ಅಂಥವ್ರಿಗೆ ಯೋಜನೆ ಪೂರ್ಣ ಮಟ್ಟದಲ್ಲಿ ತಲುಪಬೇಕು ಅಂತಲೇ ಸರ್ಕಾರ ಹೊರಟಿರೋದು. ಅನರ್ಹರು, ಬೇರೆ ರಾಜ್ಯದವರು ಮತ್ತು ಮೃತಪಟ್ಟಂಥವ್ರು ಏನಿದ್ದಾರೋ ಅವರನ್ನು ಮಾತ್ರ ಫಿಲ್ಟರ್ ಮಾಡ್ತಾ ಇರೋದು ಈಗ ಸರ್ಕಾರ. ಕೋಪ ಇತ್ತಲ್ಲ, ಅದಕ್ಕೆ ಕಡಿವಾಣ ಹಾಕಲೇಬೇಕು. ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರೋಂಥ ನೂರಾರು ಕೋಟಿ ಹಣ ವ್ಯಯ ಏನಾಗ್ತದೆಯೋ ಅದನ್ನು ತಪ್ಪಿಸಬೇಕು ಅಂತ ಈಗ ಸರ್ಕಾರ ಒಂದು ದೃಢ ಹೆಜ್ಜೆ ಇಟ್ಟಿದೆ. ಅದರಂತೆ ಗೃಹಲಕ್ಷ್ಮಿಯನ್ನು ಸಹ ಈಗ ಪರಿಷ್ಕರಣೆ ಮಾಡಲೇಬೇಕು ಅಂತ ಹೊರಟಿದೆ. ಈ ಪರಿಷ್ಕರಣೆ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಏನು ನೂರಾರು ಕೋಟಿ ಲಾಸ್ ಆಗ್ತಾ ಇತ್ತೋ ಅದಕ್ಕೆ ಕಡಿವಾಣ ಹಾಕಬೇಕು. ಅಂಥ ಅಮೌಂಟನ್ನು ನಾವು ಬೇರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಉಪಯೋಗಿಸಬೇಕು ಅನ್ನೋ ಸದುದ್ದೇಶ ಸರ್ಕಾರದ್ದು. ಅದಕ್ಕೆ ಸರ್ಕಾರ ಏನು ಮಾಡಿದೆ, ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದೆ. ಬಯೋಮೆಟ್ರಿಕ್ಕು ಅಥವಾ ಫೇಸ್ ಅಥೆಂಟಿಕೇಷನ್. ಅರ್ಹ ಫಲಾನುಭವಿ, ನೈಜ ಫಲಾನುಭವಿ ನಾವೇ ಅನ್ನೋದನ್ನು ಸಾಬೀತುಪಡಿಸಬೇಕು. ಅದಕ್ಕೆ ಎಲ್ಲಿ ನಿಗದಿ ಮಾಡಿರ್ತಾರೆ ಅಂತಂದರೆ, ಸರ್ಕಾರದ ಅಧಿಕೃತವಾದಂಥ ಈ ಕಾಮನ್ ಸರ್ವಿಸ್ ಸೆಂಟರು, ಸೇವಾ ಸಿಂಧು ಪೋರ್ಟಲ್ಲು, ಇಲ್ಲಿ ಅವಕಾಶ ಕೊಟ್ಟಿರುತ್ತೆ ನಾವು ಬಯೋಮೆಟ್ರಿಕ್ ಕೊಡೋದಕ್ಕೆ. ಕೆಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಾವು ಬಯೋಮೆಟ್ರಿಕ್ ಕೊಡೋಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ. ಅದು ಯಾವಾಗ ಅಂತ ನಾವು ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಮಾಹಿತಿ ತಗೋಬೇಕು. ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಬಯೋಮೆಟ್ರಿಕ್ಕಿಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋಂಥ ಟೈಮಲ್ಲಿ ನಾವು ನಮ್ಮ ಕೆಲವು ದಾಖಲಾತಿಗಳನ್ನು ತಗೊಂಡೋಗಬೇಕು. ಅವು ಯಾವೆಲ್ಲ ದಾಖಲಾತಿಗಳು ಅಂತಂದರೆ, ನಮ್ಮ ವೋಟರ್ ID ಮತ್ತು ನಮ್ಮ ಆಧಾರ್ ಕಾರ್ಡು, ನಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಮ್ಮ ರೇಷನ್ ಕಾರ್ಡು, ಅದು BPL ಆಗಿರ್ಬೋದು, APL ಆಗಿರ್ಬೋದು. ಇವಿಷ್ಟನ್ನು ಸರ್ಕಾರ ಶೀಘ್ರದಲ್ಲೇ ಒಂದು ಸಮಯ ನಿಗದಿ ಮಾಡುತ್ತೆ. ಆ ಸಮಯದಲ್ಲಿ ನಾವು ಸರ್ಕಾರದ ಅಧಿಕೃತ ಸಂಸ್ಥೆಗಳೇನಿದಾವೋ, ಈ ಕಾಮನ್ ಸರ್ವಿಸ್ ಸೆಂಟ್ರು, ಸೇವಾ ಸಿಂಧು, ಗ್ರಾಮವನ್ನು, ಕರ್ನಾಟಕವನ್ನು, ಈ ಸೆಂಟರ್ಗಳೇನಿದಾವೋ ಅಲ್ಲಿ ಹೋಗ್ಬಿಟ್ಟು ನಾವು ಬಯೋಮೆಟ್ರಿಕ್ಕು ಅಥವಾ ಫೇಸ್ ಅಥೆಂಟಿಕೇಷನ್ನು ಮಾಡಿಸ್ಬೇಕು. ಅಲ್ಲಿ ಯಾವ ರೀತಿ ಮಾಡ್ತಾರಂತಂದರೆ, ನಮ್ಮ ಬಯೋಮೆಟ್ರಿಕ್ಕನ್ನು ಕ್ಯಾಪ್ಚರ್ ಮಾಡ್ಕೊತಾರೆ. ಬಯೋಮೆಟ್ರಿಕ್ಕು ಬಂದಿಲ್ಲ, ಅವ್ರದ್ದು ಫಿಂಗರ್ ಪ್ರಿಂಟ್ಗಳು ಸರಿಯಾಗಿ ಕ್ಯಾಪ್ಚರ್ ಆಗ್ತಿಲ್ಲ ಅಂತ ಸಮಯದಲ್ಲಿ ಫೇಸ್ ಅಥೆಂಟಿಕೇಷನನ್ನು ತಗೊತಾರೆ. ಆಧಾರ್ಗೆ ಲಿಂಕ್ ಆಗಿರುತ್ತಲ್ಲ, ಮ್ಯಾಚ್ ಆಗುತ್ತೆ. ಆವಾಗ ಈ ಫಲಾನುಭವಿಗಳೇನಿದಾರೋ ಇವರು ತಮ್ಮದೇ ಆಧಾರ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ಮತ್ತು ಮೊಬೈಲ್ ನಂಬರು ಅವ್ರದ್ದೇ ಕೊಡಬೇಕು. ಈಗ ಮೊಬೈಲ್ ನಂಬರು ಯಾರ್ದೋ ಕೊಡೋದು ಮತ್ತು ಅವ್ರಿಗೆ ಮೆಸೇಜ್ ಹೋಗೋದು, ಅವರ ಅಮೌಂಟನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಈ ರೀತಿ ಆಗೋದು ಬೇಡ. ಫಲಾನುಭವಿಗಳು ಬ್ಯಾಂಕಲ್ಲಿ ರಿಜಿಸ್ಟರ್ಡ್ ಆಗಿರೋಂಥ ಫೋನ್ ನಂಬರು, ಆಧಾರ್ ಕಾರ್ಡಲ್ಲಿರೋಂಥ ಫೋನ್ ನಂಬರು ಏನಿದೆಯೋ ಅದೇ ಕೊಡಬೇಕು. ಅದೇ ಅಕೌಂಟಿಗೆ ಈಗ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು, ಅವರು ಸರ್ಕಾರದಿಂದ ಯಾವಾಗ ದುಡ್ಡು ಹಾಕ್ತಾರೋ ಅದು ಡೈರೆಕ್ಟ್ ನಮ್ಮ ಆಧಾರ್ಗೆ ಲಿಂಕ್ ಆಗಿರೋಂಥ ಬ್ಯಾಂಕ್ ಖಾತೆಗೆ ಹೋಗೋದ್ರಿಂದ ಕರೆಕ್ಟಾದ ಮಾಹಿತಿನೇ ಕೊಡಬೇಕು. ಕೊಟ್ಟಿಲ್ಲ ಅಂತ ಅಂದಾಗ ಮತ್ತು ನೇಮ್ ಮಿಸ್ಮ್ಯಾಚ್ಗಳು ಆದಾಗ ಸಮಸ್ಯೆ ಆಗುತ್ತೆ. ಅದನ್ನು ಫಲಾನುಭವಿಗಳು ಸಾಧ್ಯವಾದಷ್ಟು ಬೇಗನೆ ಕ್ಲಿಯರ್ ಮಾಡ್ಕೊಂಡು, ಇನ್ನು ಸರ್ಕಾರ ಇನ್ನೂ ಅಧಿಸೂಚನೆ ಹೊರಡಿಸಿಲ್ಲ, ಅಷ್ಟರೊಳಗೆ ರೆಡಿ ಮಾಡಿಕೊಂಡು ಅಲ್ಲಿ ಗ್ರಾಮವನ್ನು ಅಥವಾ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿಸ್ಬೇಕು. ಸ್ನೇಹಿತರೆ, ಮಾಹಿತಿ ಏನಿದೆಯೋ ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ವಿಡಿಯೋನ ಜಾಸ್ತಿ ಲೆಂತ್ ಮಾಡಿಲ್ಲ. ಮಾಹಿತಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿ ಸರ್ಕಾರದ ಯೋಜನೆಗಳು ಮತ್ತು ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳ ಬಗ್ಗೆಯೂ ಸಹ ತಿಳಿಸ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸಂಬಂಧಿಕರು, ಕುಟುಂಬಸ್ಥರು, ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.